ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಬಹಳ ವಿಶೇಷವಾಗಿರುವಂಥದ್ದು. ಎರಡು ಕಾರಣಗಳಿಗೆ ಈ ಕಾರ್ಯಕ್ರಮ ಬಹಳ ವಿಶಿಷ್ಟ. ಒಂದು, ಇಲ್ಲಿರುವಂಥ ಜನರು ಮತ್ತು ಇವರ ಊರು. ಎರಡನೇದು, ನ್ಯೂಸ್ 18 ತಂಡ ಈ ಊರಿಗೆ ಬರೋದಕ್ಕೆ ಕಾರಣ ಆಗಿದ್ದು ಈ ಊರಿನ ಒಬ್ಬ ಪುಟ್ಟ ಬಾಲಕ. ಅದನ್ನು ನಾನು ನಿಮಗೆ ಇವ್ರನ್ನ ಮಾತಾಡಿಸ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವು ಈ ಊರನ್ನು ಒಂದ್ಸಲ ನೋಡ್ಕೊಳ್ಳಿ. ಇದು ರಾಜ್ಯದ ಮಲೆನಾಡಿನ ಒಂದು ಅದ್ಭುತವಾಗಿರುವಂಥ ಭೂಪ್ರದೇಶ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನೇರಳೆಮನೆ ಅನ್ನುವಂಥ ಒಂದು ಆ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮ ಸೇರಿದಂತೆ ಸುತ್ತಮುತ್ತಲಲ್ಲಿರುವಂಥ ಕುಂದಗಲ್ಲು ಮತ್ತು ಮೂರ್ನೀರು ಹಳ್ಳ ಅನ್ನುವಂಥ 3-4 ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಇಲ್ಲದೆ ಈ ಗ್ರಾಮಸ್ಥರು ಪರದಾಡ್ತಾ ಇರುವಂಥದ್ದು. ಹಾಗಾದರೆ ಇವರಿಗಿರುವಂಥ ಸಮಸ್ಯೆಗಳೇನು ಮತ್ತು ಯಾವ ಕಾರಣಕ್ಕೆ ಮತ್ತು ಹೇಗೆ ನ್ಯೂಸ್ 18 ತಂಡ ಇಲ್ಲಿಗೆ ಬಂದು ಮುಟ್ತು ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಊರು ಭಾಳ ಸುಂದರವಾಗಿದೆ, ನೋಡಿ ಖುಷಿ ಆಯಿತು. ಆದರೆ ನಮ್ಮ ಹೊರಗಡೆಯಿಂದ ಬರ್ತಾ ಇರುವಂಥ ನಮಗೆ ಇದು ಭಾಳ ಖುಷಿ ಕೊಡುತ್ತೆ. ಆದರೆ ಇಲ್ಲಿರುವಂಥ ಜನರ ಬದುಕು ನರಕ ಅಂತ ಕೇಳ್ಪಟ್ಟಿವಿ. ಏನು ಸರ್, ಏನು ಸಮಸ್ಯೆ? ಹೌದು, ಇಲ್ಲಿ ವಾಸ ಮಾಡೋದವರಿಗೆ ತುಂಬ ನರಕವಾಗಿದೆ. ಹೊರಗಡೆ ಬಂದವರಿಗೆ ಇಲ್ಲಿ ತುಂಬ ಸೌಂದರ್ಯವಾದ ಪ್ರಾಂತ್ಯವಾಗಿದೆ. ರಸ್ತೆ ಮತ್ತು ವಿದ್ಯುತ್ ಶಕ್ತಿ ಜೊತೆಗೆ ಟೆಲಿಫೋನ್ ಅಂದರೆ ಇವುಗಳು ಪೂರ್ತಿ ನಮಗೆ ಸಮಸ್ಯೆಕರವಾದ್ದು. ಅವನ್ನ ಒಂದು ಸರಿಪಡಿಸ್ಬೇಕು ಅಂತ ನಾವು TV 18ಕ್ಕೆ ನಮ್ಮ ಮೊಮ್ಮಗ ಇದು ಮಾಡಿಬಿಟ್ಟು ಬಂದಿದ್ದಾರೆ. ಸ್ಕಂದ ಅಂತ ನಮ್ಮ ಮಗ ರಾಮಮೂರ್ತಿ ಅನ್ನೋರ ಮೊಮ್ಮಗ ಆಗಿದ್ದಾನೆ. ನಿಮ್ಮ ಮೊಮ್ಮಗ ಅವರು ಮೊಮ್ಮಗ ಅದೇನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನ್ಯೂಸ್ 18 ಕಳೆದ ಹಲವು ತಿಂಗಳಿನಿಂದ ನಮ್ಮೂರಲ್ಲಿ ನ್ಯೂಸ್ 18 ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದೆ. ರಾಜ್ಯದ ಉದ್ದಗಲಕ್ಕೆ ಸಂಚಾರವನ್ನು ಮಾಡಿ ಜನರ ಸಮಸ್ಯೆಯನ್ನು ಅವರ ಬಳಿಗೆ ಹೋಗಿ ತಿಳ್ಕೊಂಡು ಅದನ್ನು ರಾಜ್ಯದ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಈ ಊರಿನ ಒಬ್ಬ ಪುಟ್ಟ ಬಾಲಕ 7ನೇ ತರಗತಿಯ ವಿದ್ಯಾರ್ಥಿ ಸ್ಕಂದ ಅನ್ನುವಂಥ ಹುಡುಗ ನಿರಂತರವಾಗಿ ನೋಡ್ತಿರ್ತಾನೆ. ಈ ಒಂದು ಸಮಸ್ಯೆಯನ್ನು ರಾಜ್ಯದ ಜನರ ಮುಂದೆ ಇಡೋದಕ್ಕೆ ನ್ಯೂಸ್ 18 ಒಂದು ಅದ್ಭುತ ವೇದಿಕೆ ಅಂತ ಅನಿಸುತ್ತೆ. ನಿರಂತರವಾಗಿರುವಂಥ ಸಂಪರ್ಕವನ್ನು ಮಾಡಿ ಕೊನೆಗೆ ನ್ಯೂಸ್ 18 ಜೊತೆ ಮಾತುಕತೆಯನ್ನು ಮಾಡಿ ಈ ಊರಿಗೆ ಬರುವಂಥ ಕೆಲಸದಲ್ಲಿ ಯಶಸ್ವಿ ಆಗ್ತಾನೆ. ಈಗ ಸ್ಕಂದನ ತಾತ ಇದುವರೆಗೆ ಏನು ಮಾತಾಡ್ತಾ ಇದ್ರು, ಇದು ಸ್ಕಂದನ ತಾತ. ಅವ್ರನ್ನ ಮಾತಾಡ್ತಾರೆ. ನಿಮ್ಮ ಮೊಮ್ಮಗನ ಕಾರಣಕ್ಕೆ ನಾವು ಇವತ್ತಿಲ್ಲಿ ಬಂದಿರೋದು. ಅವನ ಉದ್ದೇಶವಾಗಿ ಅವರು ಇಲ್ಲಿ ಬಂದಿದ್ದಾರೆ. ತುಂಬ ಒಳ್ಳೆಯದಾಗಿ ಮಾಡಿದ್ದಾನೆ. ಸಮಾಜದ ಈ ಊರಿನ ಜನತೆಗೆ ಇದರಿಂದ ಒಂದು ಸಹಕಾರ ಸಿಕ್ಕಿ ನಮಗೆ ಮುಂದೆ ಒಂದು ಅವಕಾಶಗಳಾದರೆ ಎಲ್ಲ ರೀತಿಯಲ್ಲೂ ಹೆಮ್ಮೆ ಆಗುತ್ತೆ. ಸರ್, ಎಷ್ಟು ವರ್ಷಗಳಿಂದ ನಿಮ್ಗೆ ಈ ಸಮಸ್ಯೆ ಇದೆ? ನೆಟ್ವರ್ಕ್ ಇಲ್ಲ. 106 ವರ್ಷ ನಾವು ಎಲ್ಲ ರಾಜ್ಯದಲ್ಲಿ ಓಟ್ ಹಾಕ್ತಾ ಇದ್ದೀವಿ. ಅದು ನಮ್ಮ ಕಡೆ ಕಣ್ಣೆತ್ತು ನೋಡಲ್ಲ. ಅವರು ಬರ್ತಾರೆ ಹೋಗ್ತಾರೆ. ಹೌದೌದು. ಆರ್ಗ ಜ್ಞಾನೇಂದ್ರ BY ರಾಘವೇಂದ್ರ ಜಿಲ್ಲೆ ಪರಿಷತ್ತು ಅದಲ್ಲಿ ಇದ್ದಾರೆ. ನಾವೆಲ್ಲ ಎಲೆಕ್ಷನ್ ಹಾಕಿದ್ದೀವಿ, ಮಾಡಿಕೊಡ್ತೀವಿ ಅಂತ ಅಷ್ಟು ಹೇಳ್ತಾರೆ. ಬಿಟ್ರೆ ಇವತ್ತಿಗೆ ಇಲ್ಲಿ ನಮಗೆ ಎಂತ ಮಾಡಲೂ ಇಲ್ಲ. ರಸ್ತೆ ಇಲ್ಲ, ನೆಟ್ವರ್ಕ್ ಇಲ್ಲ. ಹುಡುಗರು, ಶಾಲೆ ಹುಡುಗರು, ಹೆಣ್ಮಕ್ಳು ಎಲ್ಲ ನಡ್ಕೊಂಡು ಹೋಗ್ತಾರೆ, ಮಾಡ್ತಾರೆ. ಭಾರಿ ಕಷ್ಟ. ಯಾರು ಬಿದ್ದಿದ್ದಾರೆ ಎಷ್ಟು 100 ಜನ ಬೀಳೋದು ಹೋಗೋದು ಅಷ್ಟು. ಏನು ಮಾಡ್ಲಿಕ್ಕಾಗಲ್ಲ. ಅವ್ರಿಗೆ ಹೇಳ್ರಿ ಕೇಳೋದಿಲ್ಲ. ಅವರು ಎಲೆಕ್ಷನ್ ಟೈಮಿಗೆ ಹೇಳ್ತಾರೆ, ನಮ್ಗೆ ಓಟ್ ಹಾಕಿ ನೀವು ಅಂತ ಹೇಳ್ತಾರೆ. ಅವ್ರು ಓಟ್ ಹಾಕಿ ನಾವೆಲ್ಲ ಮಾಡ್ತೀವಿ ಅಂತಾರೆ. ಏನು ಮಾಡಲೂ ಇಲ್ಲ. ನೋಡಿ ರಸ್ತೆ ಆಗಿದೆ, ನಾವು ತಿರುಗಾಡೋದು ಹೇಗೆ? ಹೌದು. ಇವರಿಗೆ ಒಂದಿನ ಆರಾಮಿರಲಿಲ್ಲ. ರಿಕ್ಷಾ ಬರ್ಬೇಕಾದ್ರೆ ಹಿಂದೆ ಮುಂದೆ ಎಷ್ಟು ಕಷ್ಟ ಆಗುತ್ತೆ. ಕಷ್ಟ ಅಂದ್ರೆ ಮೊನ್ನೆ ಮೊಮ್ಮಗ ಒಬ್ಬ ಅಲ್ದ್ರೆ ನಾ ಬದುಕಲ್ಲ. ಮೊಮ್ಮಗ ಮಾತ್ರ ತಂದು ಕೊಡಕ್ಕೆ ಹೋಗಿ ಬದುಕಿದ್ದೀನಿ. ಇನ್ನೊಂದು ಹಂಗ ಹಾಕೋಗಿ ಇಲ್ಲಿವರೆಗೆ ನಡ್ಕೊಂಬಂದೆ. ಈಗ ಇಲ್ಲಿ ಅದು ಆಗಲ್ಲ. ಎಷ್ಟು ದೂರ? 1-2 ಕಿಲೋಮೀಟರ್ ಆಗುತ್ತೆ. ಇಲ್ಲಿ 1-1.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ನಿಮಗೆ ಪೇಟೆಗೆ ಹೋಗ್ಬೇಕು. ಪೇಟೆಗೆ ಹೋಗ್ಬೇಕಂದ್ರೆ 3 ಕಿಲೋಮೀಟರ್ ನಡಿಲೇಬೇಕು. ಬಸ್ ಸ್ಟ್ಯಾಂಡಿಗೆ 3 ಕಿಲೋಮೀಟರ್ ನಡಿಬೇಕು. ಮೇನ್ ರೋಡಿಗೆ ಕರೆಂಟ್ ಇಲ್ಲ, ರಸ್ತೆ ಇಲ್ಲ. ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಒಂದು ಬಾವಿ ಉಂಟು. ಒಂದು ಬಾವಿ ಇದೆ. ಬೇಸಿಗೆಗಾಲದಲ್ಲಿ ಏನಾಗುತ್ತೆ? ನೀರು ಒಂದು ಬಾವಿಲಿ ಸಿಕ್ಕತ್ತೆ, ತೊಂದರೆ ಏನಿಲ್ಲ. ಕುಡಿಲಿಕ್ಕೆ ನೀರಿಗೆ ಏನು ತೊಂದರೆ ಇಲ್ಲ. ಈಗ ರೋಡ್ ಮಾಡಿ ಕೊಡ್ತೀನಿ ಅಂದವ್ರು ಇದುವರೆಗೆ ಏನು ಮಾಡಿಕೊಟ್ಟಿಲ್ಲ. ಮಾಡಿಕೊಡ್ತೀನಿ ಅಂದವರು ಇಲ್ಲಿವರೆಗೂ ಇಲ್ಲಿ ಬಂದು ಮೀಟಿಂಗ್ ಮಾಡ್ತಾರೆ, ಹೇಳ್ತಾರೆ, ಇಲ್ಲಿ ಜನ ಸೇರಿಸ್ತಾರೆ. ತಿರ್ಗಾ ಹೋದವ್ರು ಈ ಕಡೆ ತಲೆನೇ ಹಾಕಲ್ಲ. ಈ ಊರಿಗೆ ಬರೋಲ್ಲ. ಕೇಂದ್ರ ಯಾರೇ ನೀವು ಕೇಳ್ತಾರೆ ನಮ್ಮನ್ನೇ, ನೀವು ಯಾರು ನಮ್ಮನ್ನೇ ಯಾಕೆ ಮಾತಾಡಿಸ್ತೀರಿ ಅಂತಾರೆ. ದಿಮಾಕ್ ಮಾತಾಡ್ತಾರೆ. ಇನ್ನೊಂದು ಸರಿ ಇಲ್ಲಿ ಎಲೆಕ್ಷನಿಗೆ ಇಲ್ಲಿ ಯಾರು ಮೀಟಿಂಗ್ ಅಂತ ಬಂದರೆ ನನ್ನ ಕೈ ಕತ್ತಿ ಉಂಟು. ಇಲ್ಲಿ ನೋಡಿ, ಕತ್ತಿ ಇಟ್ಕೊಂಡಿದ್ದೀನಿ ಹಿಂದ್ಗಡೆ ಒಂದು. ಇಲ್ಲಿ ನೋಡಿ. ಇನ್ನು ಯಾರು ಬಂದರೆ ಕತ್ತಿ ತಗೊಂಡು ನಿಂತ್ಕೊಳ್ಳೋದೆ. ಯಾಕೆ ಕೇಳಿದ್ರೆ ನಾವು ಹೆಂಗೂ ಸಾಯೋದು ಹೆಂಗೂ ನಿಶ್ಚಯಿಸಿ ಆಗಿದೆ. ಸಾಯೋದು ಹೆಂಗೂ ನಿಶ್ಚಯಿಸ್ಕೊಂಡು ಆಗಿದೆ. ಇನ್ನು ಅವ್ರಿಗೆ ಬಂದವರಿಗೆ ನಮಗೆ ಸುಳ್ಳು ಹೇಳಿ ಮೋಸ ಮಾಡಿ ಹೋಗೋರಿಗೆ ಹಂಗೆ ಬಿಡ್ಬೇಕಾ? ನೀವು ಹೇಳಿ. ಮೋಸ ಮಾಡ್ತಾ ಇದ್ದಾರೆ. 106 ವರ್ಷದಿಂದನೂ ಸುಳ್ಳು ಹೇಳ್ತಾನೆ ಇದ್ದಾರೆ.
ನೋಡಿ ಅಲ್ಲಿ ಒಂಚೂರು ನೀವು ನಾವು ಅಲ್ಲಿ ನಮ್ಮನೆ ತನಕ ಕಾರ್ ತೊಗೊಂಡು ಹೋಗಿ ನಿಮ್ಗೆ ಆಗುತ್ತೆ ನೋಡಿ. ಅಂದ್ರೆ ಕನಿಷ್ಠ ಪಕ್ಷ ನಮ್ಮ ಮೊಮ್ಮಕ್ಕಳಿಗೆ ಮುಂದಿನ ಜನರೇಷನ್ಗಾದ್ರೂ ಆಗ್ಲಿ ಅನ್ನೋ ಬೇಡಿಕೆ. ಆಗಲಿ ಅಲ್ಲಿ ಒಂದು ಸ್ವಲ್ಪ ತೋಟ ಉಂಟು, ಅದಾರು ಅವನು ಮೊಮ್ಮಗನ ಕಾಲಕ್ಕಾರು ಇರಲಿ ಅಂತೇಳಿ ಸುಮ್ಮನೆ ನಾನಿಲ್ಲಿ ಒದ್ಕಂತ ಒಬ್ಬಿದ್ದೀನಿ, ಅಡುಗೆ ಮಾಡ್ಕೊಂಡು ದನ ಒಂದು 2 ಕೊಟ್ಕೊಂಡು ಅಡುಗೆ ಮಾಡ್ಕೊಂಡು ಇದ್ದೀನಿ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಆಯ್ತು, ಇದು ಏನಕ್ಕೆ ಏನು ಕುಯ್ಯೋದಕ್ಕಿರೋದು? ಸೊಪ್ಪು ಕಟ್ಟಿಗೆ. ಈಗ ಹೆಂಗೆ ಯಾರು ಎಂತಾರು ಬಂದರೆ ಪ್ರಾಣಿ ಬರ್ತವೆ, ಹುಲಿ ಹೊಂದಿ ಮೈ ಮೇಲೆ ಬರ್ತವೆ, ಮಾಡ್ಬಿಡೋದು. ರಕ್ಷಣೆಗೂ ಇದೆ ಅದು. ಅಂದ್ರೆ ನಮಗೆ ಒಂದು ಹಾಸ್ಯ ವ್ಯಂಗ್ಯ ಹಾಸ್ಯ ಕಾಮಿಡಿ ಅಂತ ಅನ್ಸುತ್ತೆ, ಆದ್ರೆ ಇಲ್ಲಿರುವಂತ ಜನರ ಬದುಕು ಆಗಿಲ್ಲ. ಯಜಮಾನ್ರೆ, ಹೆಂಗೆ ಒಂದು ರಸ್ತೆ ಮಾಡ್ಕೊಟ್ಟಿಲ್ಲ, ಫೋನ್ ಮಾಡಕ್ ನೆಟ್ವರ್ಕ್ ಬರೋದಿಲ್ಲ, ಏನೂ ಇಲ್ಲ. ಅವನ ಆರೋಗ್ಯ ಸರಿ ಇಲ್ಲ, ಅವನಿಗೆ ಆರೋಗ್ಯ ಸರಿ ಇಲ್ಲ. 3 ವರ್ಷ ಆಯ್ತು. ಒಬ್ಬ ನನ್ನ ಮಗ ತಲೆ ಎತ್ತು ನೋಡಲ್ಲ ಊರಾಗ. ಬೇಕಾದಷ್ಟು ಜನ ಇದ್ದಾರೆ. ಆರಾಮಿಲ್ಲ ರೀ, ಆರಾಮಿಲ್ಲ. ಏನಾಗಿದೆ ಗೊತ್ತಿಲ್ಲ. ಓಡಾಡಕ್ಕೆ ಸರಿಯಾದ ಹಾಸ್ಪಿಟ್ಲ್ ವ್ಯವಸ್ಥೆ ಏನು ಇಲ್ಲದೆ, ಏನಿಲ್ಲ. ಬಸ್ಸಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ 3-4 ಕಿಲೋಮೀಟರ್ 3-4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಅದೇ ಟೈಮಿಗೆ ಬಸ್ಸಿನ ಟೈಮಿಗೆ ಕೂಡಲೇ ಹೋದ್ರೆ ಇಲ್ಲ, ಇಲ್ಲ ಅಂದರೆ ಬಸ್ಸೇ ಸಿಗಲ್ಲ ನಮಗೆ. ಏನು ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ, ಸಂಜೆ ಅನ್ಸುತ್ತೆ ಮೇನ್ ರೋಡಲ್ಲಿ ಬಸ್ ಮಾತ್ರ ಗುಳಿಗೆ ನುಂಗದಂಗೆ ಅಲ್ವಾ ಸರ್? ಈ ವ್ಯವಸ್ಥೆಯಲ್ಲಿ ಹೆಂಗೆ ಬದುಕು ಕಟ್ಕೊಳ್ಳೋದು ಹೆಂಗೆ, ಕುಟುಂಬ ನೋಡ್ಕೊಳ್ಳೋದು ಹೆಂಗೆ? ಇದು ಭಾರಿ ಇಲ್ಲ, ರೋಡಲ್ಲಿ ಓಡಾಡೋಕ್ಕೆ ಕಷ್ಟ. ಬೇಸಿಗೆಲಿ ಓಡಾಡೋಕ್ಕೆ ಕಲ್ಲು ಇಲ್ಲ ಇರ್ತವೆ, ಮಳೆಗಾಲದಲ್ಲಿ ಕೆಸರು ಹುಕ್ಕೊಂಡ್ತವೆ, ಭಾರಿ ಕಷ್ಟ. ಒಂದು ಫೋನ್ ಮಾಡ್ಕೊಂಡು ನೆಟ್ವರ್ಕ್ ಇಲ್ಲ. ಫೋನ್ ಮಾಡಬೇಕು ಅಂದ್ರೆ ಮೇಲೆ ಎತ್ತರ ಇದು ಹತ್ಬೇಕು, ಗುಡ್ಡ ಹತ್ಕೊಂಡು ಫೋನ್ ಮಾಡಬೇಕು, ಭಾರಿ ಕಷ್ಟ ನಮಗೆ. ಮಂಗಗಳನ್ನ ಒಂದು ಫೋನ್ ಮಾಡೋದಕ್ಕೆ ಮೇಲೆ ಮರ ಹತ್ಬೇಕು ಅಂತಂದ್ರೆ ಅದೇ ಬೇಡವಲ್ಲ? ಇಂಥವ್ ನಾವೆಂತ ಆಧುನಿಕ ಜಗತ್ನಲ್ಲಿ ಬದುಕ್ತಾ ಇದೀವಿ ಅಂತ ಹೇಳ್ತಾರೆ. ಈಗಲೂ ರಾಜ್ಯದ ಕೆಲವೊಂದು ಹಳ್ಳಿಗಳಿಗೆ ಈ ಫೋನ್ ಮಾಡೋ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಮ್ಮ ನಾಳೋ ಸರ್ಕಾರಕ್ಕೆ ಅಂತ ಹೇಳ್ಬೇಕು, MLA-ಗಳಂತ ಹೇಳ್ಬೇಕು, MP-ಗಳು ಹಾಕ್ಬೇಕು, ಅಧಿಕಾರಿಗಳು ಹಾಕ್ಬೇಕು. ಎಲ್ಲ ದಪ್ಪ ಚರ್ಮ ಉಗಿದ್ರೆ ಉಗಿಸ್ಕೊಂಡು ಹಿಂಗ್ ಹೊರಸ್ಕೊಂಡು ಹೋಯ್ತಾ ಇರ್ತಾರೆ ಅವ್ರ ಕೆಲಸ ನೋಡ್ಕೊಂಡು. ಅದೇನೋ ಫಾರೆಸ್ಟ್ ಇದ್ರಲ್ಲಿ ಇದೆ ಅಂತ ಫಸ್ಟ್ ರೇನಿ ಅಂತ ಮಾಡ್ಕೊಂಡು ಹೋದ್ರು. ಎಲ್ಲಾನು ಸರ್ಕಾರನೇ ಅಲ್ವಾ? ಫಾರೆಸ್ಟ್ ಆಗ್ಲಿ, PWD ಎಲ್ಲ ಸರ್ಕಾರದ್ದೇ ಅಲ್ವಾ? ಒಳಗೇನಿಲ್ಲ, ರಸ್ತೆ ಬದಿನೇ ಇದೆ ಜಾಗ. ಅಲ್ಲಿ ಮಾಡ್ಲಿಕ್ಕೆ ಅವ್ರು ಒಪ್ಪೋದಿಲ್ಲ. ಊರು ಮನೆಯವರು ಎಷ್ಟು ಹೇಳಿದ್ರು ಅವರು ಏನು ಕಿವಿಗೆ ಹಾಕೊಳ್ಳಲ್ಲ ಅದು. ಫೋನ್ ಮಾಡ್ಬೇಕಾದ್ರೆ ಕಷ್ಟ. ರಾತ್ರಿ ಏನು ಆರಾಮಿಲ್ಲ ಅಂದ್ರೆ ಫೋನ್ ಎಲ್ಲಿಗೆ ಹೋಗಿ ಮಾಡೋದು ಸಾಧ್ಯವೇ ಇಲ್ಲ, ನೆಟ್ವರ್ಕ್ ಇಲ್ಲ. ಎತ್ಕೊಂಡು ಹೋಗ್ಬೇಕು, ಇಲ್ಲಿ ಯಾರು ಗಾಡಿ ಸಿಕ್ಕರೆ ಹೌದು ಹಾಕೊಂಡು ಹೋಗ್ಬೇಕು ಗಾಡಿ. ಹೌದು, ಒಳ್ಳೆ ವೆಹಿಕಲ್ ಬರಲ್ಲ. ದುಡ್ಡು ಕೊಟ್ಟಾರ ಅವರು ಇಲ್ಲಿ ಬರೋಕ್ಕೆ ರೆಡಿ ಇಲ್ಲ. 100 ರೂಪಾಯಿ ಕೊಡೋಲ್ಲ, 500 ರೂಪಾಯಿ ಕೇಳ್ತಾರೆ. ಅಂದರೆ ಸಮಸ್ಯೆ. ಜೀವ ಹೋಗುತ್ತೆ ಅಂದರೆ ಹೆಂಗಸರು ಮಕ್ಕಳು. ನಮ್ಮ ಮನೆಯವರಿಗೆ ಆರಾಮಿಲ್ಲ. ಅವಳು ಎಲ್ಲಿ ಉಡುಪಿ ತಗೊಂಡ್ಬಿಟ್ಟಿದ್ದೀನಿ. ಯಾವುದು ವೆಹಿಕಲ್ ನಮ್ಮದೇ ವೆಹಿಕಲ್ ಹೋಗಲ್ಲ. ಹೊಂಡ ಕಂಡ ಹೋಗಿತ್ತು. ಈ ಕಾರೆಲ್ಲ ಬಂದರೆ ಅಲ್ಲೆಲ್ಲೇ ಜಾಮ್, ಜೋರು ಮಳೆಗಾಲದಲ್ಲಿ 10 ನಿಮಿಷ ಹೋಗಕ್ಕಾಗಲ್ಲ, ಆಗಲ್ಲ. ಸ್ವಂತ ಮತ್ತು ವೆಹಿಕಲ್ಲು ಬಂದು ಕೆಲವರು ಒಂದು 5 ನಿಮಿಷ 10 ನಿಮಿಷ ಶುಗರ್ ಗಿಗರ್ ಡಲ್ ಗಿಲ್ ಆಗಿಬಿಟ್ರೆ ಫುಲ್ಲು. ನನ್ನ ಹೆಂಡತಿಗೆ 2-3 ಸಲ ಆಯಿತು ಶುಗರ್ ಫುಲ್ ಡಲ್ ಆಗಿ. 15 ನಿಮಿಷದೊಳಗೆ ಇಲ್ಲ. ಕಡೆಗೆ ಯಾರ್ಯಾರೋ ನಗರದಿಂದ ಬಂದು ಒಬ್ಬರು ಪುಣ್ಯಾತ್ಮರು ಬಂದು ಅವ್ರು ಕಾರಲ್ಲಿ ಕರ್ಕೊಂಡೋಗಿ ಅದನ್ನು ಅವ್ರು ಕರ್ಕೊಂಡೋಗಿ ತಗೊಂಡೋಗಿ ಡಾಕ್ಟ್ರ್ ಹತ್ರ ಹೇಳಿ ಡಾಕ್ಟ್ರ್ ಇಂಪ್ಲೂಯೆನ್ಸ್ ಮಾಡಿ ಒಂದು 10 ನಿಮಿಷ 15 ನಿಮಿಷದೊಳಗೆ ಅವ್ರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಳು. ಇಲ್ಲಾಂದ್ರೆ ಹೋಯ್ತು ಅಂತ ಮಾಡಿದ್ವಿ. ಹಂಗೆ 3-4 ಸಲ ಆಯಿತು. ಅವಳು ತಗೊಂಡೋಗಿ ಉಡುಪಿಗೆ ಬಿಟ್ಟಿದ್ದೀನಿ. ನಾನು ಒಬ್ಬ ಇಲ್ಲಿದ್ದೀನಿ, ನನ್ನ ಮಗಳು ಬಂದ್ಕೊಂಡು ಇರ್ತಾಳೆ ನನ್ನ ಜೊತೆಗೆ. ಯಾರು ಹಿಂಗಿಂದೆಲ್ಲ ಸಮಸ್ಯೆ, ಭಾರಿ ಸಮಸ್ಯೆ ಉಂಟಿಲ್ಲ. ರೋಡು ಇಲ್ಲೇ ಇಲ್ಲ. ರೋಡ್ ಇದ್ರೂ ಒಂದು ವೆಹಿಕಲ್ ಬಂದರೂ ವೆಹಿಕಲ್ ಬರೋಕ್ಕೆ ರೆಡಿ ಇಲ್ಲ. ಇಲ್ಲಿ ಬರ್ತದ ಹುಲಿ, ಕಾಡು ಎಲ್ಲ ಕಾಡು ಪ್ರಾಣಿಗಳು ಬರ್ತದ. ಹೌದು, ಇವರು ಹೋಗುವ ದಾರಿಯಲ್ಲಿ ತುಂಬಾ 2-3 ಕರುಗಳು ತಿಂದವು ಸರ್. ಮಂಗದ ರಾಶಿ ತುಂಬಾ, ಏನು ಇಡುವ ಹಾಗಿಲ್ಲ ಸರ್. ತುಂಬಾ ಕಷ್ಟ. ಬೆಳೆಗಳು ಏನೂ ಇಲ್ಲ. ಈಗ ಗದ್ದೆ ಮಾಡುವವರೇ ಇಲ್ಲ. ಗದ್ದೆ ಮಾಡಿದ್ರೆ ಮಂಗ, ಹುಲಿ, ಹಂದಿ ಎಲ್ಲ ತುಂಬ ಕಾಟ. ಓಡಾಡುವ ರಸ್ತೆ ಇಲ್ಲ ಈ ಕಡೆ. ಹೌದು, ಕಾಡ್ಕೋಣ. ಈ ಕಡೆ ರಸ್ತೆನೂ ಇಲ್ಲ, ಈ ಕಡೆ ಕರೆಂಟ್ ಇಲ್ಲ. ಒಮ್ಮೊಮ್ಮೆ ಕರೆಂಟೂ ಇರೋದಿಲ್ಲ. ಇವತ್ತು ಬೆಳಿಗ್ಗೆ ಹೋದರೆ ಇವತ್ತು ಸಾಯಂಕಾಲ ಇನ್ನೂ ಬರಲಿಲ್ಲ. ಹಾಗೆ ತುಂಬ ಕಷ್ಟ, ಓಡಾಡಲಿಕ್ಕೂ ಕಷ್ಟ. ರಿಕ್ಷಾ ಬೇಕು ಅಂದರೆ 10 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ಸರ್. ಅವ್ರು ಬರುವುದಿಲ್ಲ. ನೀವು 100-200 ರೂಪಾಯಿ ಬರುವುದಿಲ್ಲ, 1000 ಕೊಡ್ತಾರೆ. ಈ ಮಳೆಗಾಲದಲ್ಲಿ ಯಾರು ಬರ್ತಾರೆ? ಬರುವುದೇ ಇಲ್ಲ. ಅಲ್ಲ, 1000 ರೂಪಾಯಿ ಅಂದ್ರೆ ನಾವು ದುಡಿಯೋದೇ 500-600 ರೂಪಾಯಿ, 300 ರೂಪಾಯಿ ಸರ್. 300 ರೂಪಾಯಿ ಕೆಲಸ ಮಾಡಿದವರಿಗೆ 300 ರೂಪಾಯಿ ಯಾರು ಕೊಡ್ತಾರೆ? ಅಂದ್ರೆ 3 ದಿನದ್ದು 4 ದಿನ ಸಂಬಳ ಇಲ್ಲ. ಪೇಟೆಗೆ ಹೋಗಿ ಪೇಟೆ ಹೋಗ್ಬೇಕು, ತುಂಬಾ ಕಷ್ಟ. ನಿಮ್ಮ ಕಾರು ರಿಪೇರಿ ಬಂದ್ಬಿಡು, ಬರೋದಿಲ್ಲ ಅಂತಾರೆ. ಹಾ, ಕಷ್ಟ ಆಗಿದೆ. ಹಾಗೆ ಆರೋಗ್ಯ ಸಮಸ್ಯೆ. ಅಮ್ಮನಿಗೆ ತುಂಬ ಕಷ್ಟ ಆಯಿತು ಹೋದ್ಸಲ. ಏನು ಮಾಡೋದು? ಇಲ್ಲಿ ವೆಹಿಕಲ್ ಇಲ್ಲ. ನಮ್ಮ ತಂದೆಗೆ ಒಬ್ಬರೇ ಇರೋದು. ಅಮ್ಮನಿಗೆ ಕರ್ಕೊಂಡು ಹೋಗ್ಬೇಕು. ಪೇಟೆಯಲ್ಲಿ ಕೇಳಿದರೆ ರಿಕ್ಷಾದವ್ರು ರಾತ್ರಿ ಬರೋದಿಲ್ಲ ರೀ, ನಿಮ್ಮಲ್ಲಿ ಆಗೋದಿಲ್ಲ ಈ ಕತ್ಲೆಯಲ್ಲಿ ಅಂತಾರೆ. ಹಾಗೆ ಇಲ್ಲಿ ನಿಂತ್ಕೊಳ್ಬೇಕಂತ ಆಸೆ ಅವರಿಗೆ. ಹಳ್ಳಿ ನಿಲ್ಬೇಕು ಅಂತ ಏನೂ ಆಗೋದಿಲ್ಲ. ಈ ಕಡೆ ದನ ಕರುಗಳೆಲ್ಲ ಹುಲಿ ತಿಂತಾ ಇದ್ದಾವೆ. 2-3 ಈ ತಿಂಗಳಲ್ಲಿ 2-3 ಕರುಗಳು ತಿಂದು. ಯಾರೂ ಇಲ್ಲ, ಜವಾಬ್ದಾರಿಗಳು ಯಾರೂ ಇಲ್ಲ. ಎಂತ ಮಾಡೋದು? ಹಾಗೆ ಪರಿಸ್ಥಿತಿ. ಹಾಗೆ ಪೇಟೆಯಿಂದ ಹಾಲು ತರಬೇಕು ಅಂದರೆ 8-10 ಕಿಲೋಮೀಟರ್ ದೂರ ಹೋಗ್ಬೇಕು ಸರ್. ಹಾಲಿನ ಪ್ಯಾಕೆಟ್ ಬೇಕಾದರೆ
ಮೆಡಿಷನ್ ಹೋಯ್ಕಂದ್ರೆ ಎಲ್ಲ ಹೋಗಿ 10 ಕಿಲೋಮೀಟ್ರ್ ಹೋಗಬೇಕು, ತುಂಬ ಕಷ್ಟ. ಹಾಗೆ ಪರಿಸ್ಥಿತಿ. ಬಹಳ ಸಂಕಟ ಆಗುತ್ತೆ ಕೇಳೋದಕ್ಕೆ. ಇಲ್ಲಿ ಬದುಕೋದು ಒಂದು ಚಾಲೆಂಜ್. ನಿಮ್ಮ ಚಾನಲ್ ಬಂದು ನಮ್ಗೆ ಹೇಳ್ಕೊಳ್ಳಿಕ್ಕಾಯ್ತು, ತುಂಬ ಖುಷಿ ಆಯ್ತು. ರೋಡು ಕರೆಂಟ್ ಎಲ್ಲ ಆದ್ರೆ ನಮ್ಗಷ್ಟೇ ಏನು ಒಂದು ಆರೋಗ್ಯ ಇಲ್ಲದ್ರಂತ ಇಲ್ಲಿ ಏನೂ ಮಾಡೋಕ್ಕೂ ಆಗಲ್ಲ. ಮೊನ್ನೆ ನಮ್ಮ ಮನೆಯವ್ರಿಗೆ ಆರಾಮಿರಲಿಲ್ಲ, 3 ದಿನ ಆಸ್ಪತ್ರೆಗೆ ಬರಬೇಕು ಅಂತ ಹೇಳಿದರು. ನಗರ ಹೋಗಿ ಬರಬೇಕು, ಒಂದು 8-10-15 ಕಿಲೋಮೀಟ್ರ್ ಆಗುತ್ತೆ. ಬೆಳಗ್ಗೆ ಸಂಜೆ 2 ಹೊತ್ತು ಹೋಗಬೇಕು. ಕೊನೆಗೆ ಏನೇನೋ ಮಾಡಿ ಕೆಲಸದವರು ಅವರು ಕಾರಿನವ್ರನ್ನ ಕರ್ಕೊಂಡು ಬಂದು ಹೋಗಿ ಬಂದ್ವಿ. 3 ದಿನ ಡ್ರಿಪ್ ಹಾಕ್ಸ್ಕೊಂಬಂದ್ವಿ. ಏನು ಮಾಡೋಕ್ಕೂ ಆಗಲ್ಲ, ಆರೋಗ್ಯ ಎಲ್ಲ ಇಲ್ಲದ್ರೆ. ರೋಡೇ ಸರಿ ಇಲ್ಲ ಇಲ್ಲಿ. ಈಗ ನಿಮ್ಮ ಮತ್ತೆ ಇಲ್ಲೆಲ್ಲ ಓಡಾಡೋದೆಲ್ಲ ಹಿಂಗೆ ಕಾಲ್ನಡಿಗೆಯಲ್ಲಿ ಇಲ್ಲಿ ಇವ್ರ ಮನೆ ಮಕ್ಕಳು ಬರ್ತಾರೆ. ಲಾಸ್ಟ್ ಪ್ಲೇಸ್ ನಮ್ದೇ. ಇಲ್ಲಿ ಇಷ್ಟು ಮನೆ ಒಳಗೆ ಲಾಸ್ಟ್ ಕಾಡಲ್ಲೇ ಹೋಗ್ಬೇಕು. 5-6-7 ಕಿಲೋಮೀಟರ್ ಆಗುತ್ತೆ. ಕುಂದಗಲ್ ಆಚೆ ಹೋಗ್ಬೇಕು. ಕುಂದಗಲ್ ಮುಂದೆ ಹೋಗ್ಬೇಕು. ನಮ್ದೇ ಲಾಸ್ಟ್ ಮನೆ. ಲಾಸ್ಟ್ ಇಲ್ಲಿ ನಮ್ದು ಕಾಡಲ್ಲೇ ನಡ್ಕೊಂಡು ಹೋಗ್ಬೇಕು. ಕಾಡು ಸಣ್ಣ ಮಕ್ಕಳೆಲ್ಲ ನಡ್ಕೊಂಡು ಹೋಗಿ ಶಾಲೆಗೆ ಹೋಗ್ಬೇಕಾ? 7-8 ಕಿಲೋಮೀಟರ್ ಆಗುತ್ತೆ ಶಾಲೆಗೆ ಹೋಗ್ಬೇಕಾರೆ. ಹೊರತಿ ಕಾಡ್ಕೊಂಡೆಲ್ಲ ರೋಡ್ 4:15 ಶಾಲೆ ಬಿಟ್ರೆ 6:30-7 ಗಂಟೆ ಆಗ್ತಾ ಬರುತ್ತೆ. 1 ಗಂಟೆ ಟೈಮ್ ಬೇಕು ನಮ್ಮ ಮನೆಗೆ ನಡ್ಕೊಂಬರ್ಬೇಕಾರೆ. ಅಷ್ಟು ಕಷ್ಟ ಆಗುತ್ತೆ ನಮ್ಮ ಮನೆಗೆ ಬರ್ಬೇಕಾರೆ. ನೇರ್ಲ ಮನೆಗೆ ಈ ಪರಿಸ್ಥಿತಿ ಬರ್ತಾರೆ, ಇಲ್ಲಿಗೆ ಬಂದು ಒಂದು ಮೀಟಿಂಗ್ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಆ ಟೈಮಿಗೆ, ಓಟಿನ ಟೈಮಿಗೆ ಮಾತ್ರ. ಮತ್ತೇನು ಸಹಕಾರ ಕೇಳಲ್ಲ. ಲೇಡೀಸಿಗೆಲ್ಲ ಸಹಕಾರ ಇದೆ ಅಂತಾರೆ, ಏನು ಸಹಕಾರ ಕೊಡಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಆದರೂ ಅಷ್ಟೇ. ಗ್ರಾಮ ಪಂಚಾಯತಿ ನಿತ್ಯವೂ ಹಾಗೆ ಮಾಡ್ತಾರೆ. ಓಟ್ ಹಾಕ್ಸ್ಕೊಂತಾರೆ, ಆ ಟೈಮ್ ಮುಗಿದ ತಕ್ಷಣ ಬಿಡ್ತಾರೆ ಅಷ್ಟೇ. ಅಷ್ಟೇ, ಅಡ್ರೆಸ್ಸೇ ಇರಲ್ಲ. ಓಟ್ ಇನ್ನೊಂದ್ಸಲ ಬರ್ಬೇಕು, ಅವಾಗ ಬರ್ತಾರೆ. ನಿಮ್ಗೆ ಏನಾರು ಕೊಡ್ತೀವಿ, ಏನಾರು ಮಾಡ್ತೀವಿ ಅಂತಾರೆ. ನಮ್ಮ SC ಆದರೂ ಏನು ಕರೆಂಟ್ ಲೈನು ನಮ್ಗೆ ಹೇಳ್ಕೊಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂದರೆ ಏನೂ ಇಲ್ಲ. ಕರೆಂಟ್ ಇದೆ ಅಂತೇಳಿ ನಮ್ಮ ಎಷ್ಟು ಅಂತೇಳಿ ಬಂದಿದ್ದು, ಏನು ಮಾಡಿಕೊಡ್ಲು ಇಲ್ಲ. ಭಾಗ್ಯ ಜ್ಯೋತಿ ಅಂತೇಳಿ ಕೊಟ್ಟಿದ್ದಾರೆ ಅಷ್ಟೇ. ಜೀವನ ಭಾಳ ಕಷ್ಟ ನಮ್ದು. ಭಾಳ ಕಷ್ಟ ಅಂದ್ರೆ ನಮ್ಮ ಮನೆಗೆ ಗುಡ್ಡ ಹತ್ಬೇಕು, ಗುಡ್ಡ ಇಳಿಬೇಕು. ನಮ್ಮ ಮನೆ ಹತ್ರ ಗುಡ್ಡ ಹತ್ತಿ ಇಳಿಬೇಕು, ಮನೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳೆಲ್ಲ ಹೆಂಗ್ ಓಡಾಡ್ತಾರೆ ರಾತ್ರಿ ಹೊತ್ತು? ಅವರು ಹಿಂಗೆ ಹೋಗೋದು, ನೆಡ್ಕೊ ಹೋಗೋದು. ಅಂದ್ರೆ ನೀವು ಎಲ್ಲೇ ಹೋದ್ರು ಕೂಡ ಕತ್ಲಾಗೋದಕ್ಕೂ ಮೊದಲು ಮನೆ ಸೇರ್ಬೇಕು. ಭಯ. ಎಲ್ಲಿವರೆಗೂ ಬೇಗ ನಮ್ಮ ಮನೆ ಸೇರ್ಕೋಬೇಕು. ಒಂದು ದಿವಸ ಅದಕ್ಕೆ ಆಗುತ್ತೆ. ಭೇಟಿಗಾಗ್ಲಿ, ಹುಷಾರಿಲ್ಲ ಆಗ್ಲಿ, ಎಲ್ಲರೂ ನಾವು ಹೋಗ್ಬೇಕು. ನಮ್ಮ ಮನೇಲಿದ್ದು ಬೈಕು ಆಗಲ್ಲ, ಆ ಥರ ಹೋಗಿದ್ದೀವಿ. ಜೀವನ ಮಾಡೋದಕ್ಕೆ ಮೂಲಭೂತವಾಗಿ ಏನೇನು ಬೇಕು ಅದು ಯಾವುದು? ಈಗ ನೋಡಿ, ಎಲ್ಲರೂ DC ಎಲ್ಲ ಅಪ್ಲಿಕೇಶನ್ ಕೊಟ್ಟು ನಾವೆಲ್ಲ ಹೋಗಿ ಕೊಟ್ಟು ಮನವಿ ಕೊಟ್ಟು ಎಲ್ಲ ಬಂದಿದ್ದೀವಿ. ನೋಡಿದ್ದಾರೆ ಆ ಟವರ್ ಎಲ್ಲ ರೆಡಿ ಇದೆ. ಇನ್ನೇನು ಇದೊಂದು ಕನೆಕ್ಷನ್ ಕೊಡೋದೊಂದು ಟವರ್ ಏರ್ಸಿ ಕಲೆಕ್ಷನ್ ಕೊಡೋದು ಒಂದೇ. ಅದನ್ನಾರು ಮಾಡಿಕೊಡಿ, ನೀವು ಬೇರೆ ಯಾವ ನೀರಿನ ಸವಲತ್ತು ಇಲ್ಲದೇ ಇದ್ರು ಅಡ್ಡಿಲ್ಲ ಅಂತೇಳಿ ಸಾರಿ ಹೇಳಿದ್ರು ಯಾರೂ ಕೇಳಲ್ಲ. ರಾಜಶೇಖರ್ ಅಂತ ಯಾರೂ ಕೇಳಲ್ಲ. ಕೇಬಲ್ ಎಳೆದಿಟ್ಟಿದ್ದಾರೆ, ರೆಡಿ ಇದೆ. ಅದೇನು ಇಲ್ಲೇ ಆ ಮರದ ಹತ್ರ ಅಲ್ಲೇ ಅಲ್ಲೊಂದು ಕೈ ಮರ ಇದೆಯಲ್ಲ, ಸರ್ಕಲ್ ಇದೆಯಲ್ಲ, ಅಲ್ಲಿ ಸರ್ಕಲ್ ಅಲ್ಲಿ ಅಷ್ಟು ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರಿ. ಏನು ರಾಜಕಾರಣ ಮಾಡ್ತಾರೆ? ವ್ಯವಸ್ಥೆ ಸಂಪೂರ್ಣ ಅದಕ್ಕೆ ಏನು ರಾಜಕಾರಣ ಮಾಡ್ತಾರೆ? ಯಾಕೆ ಓಟ್ ಹಾಕಬೇಕು? ನೀವು ಬಂದು ನಾವು ಬರ್ತಿರ್ಲಿಲ್ಲ. ಯಾಕಂದರೆ AC DC ಹೋಗಿ ಇಲ್ಲಿ ಬಂದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ತಹಸೀಲ್ದಾರ್ ಜವಾಬ್ದಾರಿ ತಗೊಂಡಿದ್ರು, ಯಾವುದು ನಾನು ಇದು ಟವರ್ ಇನ್ನೊಂದು ಮಾಡಿ ಕೊಡ್ತೀನಿ ಅಂತೇಳಿ. ಏನೂ ಇಲ್ಲ, ಎಂಥದ್ದು ಇಲ್ಲ. ಮಣ್ಣು ಹಾಕಿರೋ ಮಣ್ಣು ನಿಲ್ಲಲ್ಲ, ಮಣ್ಣು ತೊಳೆದೋಗುತ್ತೆ. ಅದು ವರ್ಷ ಮಣ್ಣು ಹಾಕೋದು, ಮಣ್ಣು ತೊಳೆದೋಗುತ್ತೆ. ಮತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೆಲ್ಲ ಕಷ್ಟ. ನಾವು ಮಕ್ಕಳೆಲ್ಲ ಹೊರಗಡೆ ಬಿಟ್ಟಿದ್ದೀವಿ. ಮತ್ತು ಫೋನ್ ಮಾಡೋಕ್ಕೂ ಆಗಲ್ಲ ಮಕ್ಕಳಿಗೆ. ಬೇರೆ ಊರಲ್ಲಿ ತೀರ್ಥಹಳ್ಳಿ, ಶಿವಮೊಗ್ಗ ಎಲ್ಲ ಬಿಟ್ಟಿದ್ದೀವಿ. ಆಗಲ್ಲ ಓದ್ಸೋದು. ಇಲ್ಲಿ ಇಟ್ಕೊಂಡ್ರೆ ಫೋನ್ ಮಾಡೋಕ್ಕೂ ಆಗಲ್ಲ. ಸಂಜೆ ಮಾತಾಡ್ಬೇಕಂದ್ರೂ ನೆಟ್ವರ್ಕ್ ಇರಲ್ಲ. ಭಾರಿ ಕಷ್ಟ ಆಗಿದೆ ಸರ್. ಈ ಊರಿನ ಜನ ನೋಡೋದಕ್ಕೆ ಬಹಳ ಸುಂದರವಾಗಿದೆ ನಿಮ್ಮೂರು. ಆದರೆ ಇಲ್ಲಿನ ಜನ ಮೂಲಭೂತ ಸೌಕರ್ಯಗಳು ಇಲ್ಲ ನಮಗೆ. ಅದು ಮೇಜರ್ ಆಗಿ ರಸ್ತೆನೇ ಮೂಲಭೂತ ಸೌಕರ್ಯ ನಮಗೆ. ಹಾಗಾಗಿ ರಸ್ತೆಗಳು ಭಾಳ ಪ್ರಯತ್ನ ಮಾಡಿದ್ವಿ, ಆಗ್ತಾನೇ ಇಲ್ಲ. ನಾವು MLA ಅವ್ರ ಹತ್ರ ಹೋದ್ವಿ, ಎಲ್ಲಿ ಮಾಡಿದ್ವಿ. ಬಟ್ ಏನಾಗಿದೆ ಅಂದರೆ ಗ್ರಾಮ ಸಡಕಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಿಂದೆ ಯೋಜನೆಯಲ್ಲಿ. ಹಿಂದೆ ಅದನ್ನು ಕಳಿಸಿತ್ತು, ಪ್ರಪೋಸಲ್ ಕಳಿಸಿದಾಗ ರೀಸೆಂಟಾಗಿ ಒಂದು 2 ಸರ್ವೆ ಮಾಡಿದ್ದಾರೆ ಇಂಜಿನಿಯರ್ಸ್ ಬಂದು. ಇಲ್ಲಿಂದ ಉಂಬ್ಳಬುಡ್ಕೆ ಸೇತುವೆ ಅಂತಿದೆ, ಅಲ್ಲಿಂದ ಇಲ್ಲಿವರೆಗೆ 7.5 ಕಿಲೋಮೀಟ್ರ್ ಆಗುತ್ತೆ. ಅದಿಷ್ಟನ್ನು 2 ಸರಿ ಸರ್ವೆ ಮಾಡಿ ಹೋಗಿದ್ದಾರೆ. ಬಟ್ ಮುಂದಿನ ಪ್ರೋಸೆಸ್ ನಮಗೆ ಗೊತ್ತಾಗಿಲ್ಲ. ಫಾಲೋ ಮಾಡ್ತಿದ್ದೀವಿ, MLA ಅವರನ್ನು ಕೇಳ್ತಾ ಇದ್ದೀವಿ. ಇದು ಆಮೇಲೆ ಟವರ್ ಸಮಸ್ಯೆ ಹೌದು. ನಮಗೆ ಇಲ್ಲಿ BSNL ಅವ್ರು ಬಂದಾಗ ಟವರ್ ತೋರಿಸಿದ್ವಿ, ಜಾಗ ಎಲ್ಲ ಆಯಿತು. ಮಧ್ಯೆ ಮಳೆಗಾಲದಲ್ಲಿ ಕೇಬಲ್ ಹಾಕಿಬಿಟ್ರು. ಇಡೀ ಊರಿನ ಜನರಿಗೆ ತಿರ್ಗೋಕ್ಕಾಗಿಲ್ಲ ಅದು. ಆಮೇಲೆ ನಾವು ಪಂಚಾಯತಿಯಿಂದನೇ ಕೊನೆಗೆ ಲಾಸ್ಟ್ ಇಯರು ಮಳೆ ಹಿಡಿಬೇಕಾದ್ರೆ ತೆಗೆದು ನಮಗೆ ಓಡಾಡೋಕ್ಕೆ ಬೇಕಲ್ಲ, ಸರಿ ಮಾಡ್ಕೊಂಡ್ವಿ. ಆಮೇಲೆ ಫಾರೆಸ್ಟನ್ನು ಕೇಳಿದರೆ ಫಾರೆಸ್ಟ್ ಒಂದು ಸರಿ ಇದು ಕೊಟ್ಟಿದ್ದೀವಿ ಅಂತ ಹೇಳಿದ್ರು, ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದರು. ಈಗ ನೋಡಿದರೆ ಟೈಗರ್ ಕಾರಿಡಾರ್ ಅಂತೆ. 25 ವರ್ಷದ ಹಿಂದೆ ಟೈಗರ್ ಕಾರಿಡಾರ್ ಆಗಿದೆ, ಪರ್ಮಿಷನ್ ಕೊಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಫಾಲೋಅಪ್ ಮಾಡ್ತಾನೇ ಇದ್ದೀವಿ.
ಆಗ್ತಾ ಇಲ್ಲ ಅದು. ಹಾಗಾಗಿ ಮತ್ತೆ ಪಂಚಾಯತಿಯಿಂದ ಬರೋಂಥ ಅನುದಾನಗಳನ್ನು ಊರಿಗೆಲ್ಲ ಇಡೀ ವರ್ಷಕ್ಕೆ ನಮಗೊಂದು 50,000 ಅನುದಾನ ಬರುತ್ತೆ. ಈಗ ಇಡೀ ವರ್ಷಕ್ಕೆ 50,000 ಅನುದಾನ ನಮಗೆ ಬರುತ್ತೆ, ನನಗೆ ಬರುತ್ತೆ. ನಮ್ಮ ಪಂಚಾಯತಿಲಿ 7 ಜನ ಮೆಂಬರ್ ಇದ್ದೀವಿ, 7 ಜನಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ. 50,000 ಬರುತ್ತೆ. SC/ST ಒಂದು ಈ ಸರಿ 50,000 ಬಂದಿದೆ, SC/ST 22,000 ಬಂದಿದೆ. ಎಲ್ಲಿ 2 ಕಡೆ ಮೂಲಭೂತ ಸೌಕರ್ಯಕ್ಕೆ ಒಂದು 2 ಕಡೆ ನಮಗೆ ಪೈಪ್ ಹಾಕಿಕೊಡಿ ಅಂತಾರೆ. ಪೈಪ್ ಹಾಕಿಕೊಟ್ರೆ ಮುಗ್ದೋಯ್ತು, 2 ಕಡೆ ಪೈಪ್ ಹಾಕಿದ್ರೆ ಮುಗ್ದೋಯ್ತು. ನಾವೇನು ಮಾಡೋಣ? ರಸ್ತೆಗೆ ಈಗಂತೂ NREGಲಿ ಯಾವುದೂ ಇಲ್ಲ. ಇಲ್ಲಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಈ ಜಮೀನು ಪಕ್ಕ ತಡೆಗೋಡೆ ಅವೆಲ್ಲ 50,000 ರೂಪಾಯಿಗೆ ಏನು ಮಾಡೋಣ? ಆಗದೇ ಇಲ್ಲ. ಎಷ್ಟು ಜನಿಗೆ ಮಾಡೋದು? ಅದರಲ್ಲಿ ಈಗ ಆಗ್ತಾ ಬಂತು ನನ್ನ ಅವಧಿ, ಇನ್ನೊಂದು 4-5 ತಿಂಗಳಿದೆ, ಮುಗಿತಾ ಬಂತು. ಏನು ಸಾಧನೆ ಮಾಡೋಕ್ಕಾಗಿಲ್ಲ. ಏನೋ ಒಂದು ಸಾಧನೆ ಮಾಡೋಣ ಅಂಥೇಳಿ ನಿಂತ್ಕೊಂಡು ಇವರೇ ಎಲ್ಲ ನನ್ನ ಗೆಲ್ಸಿರೋದು, ಇವರೇ ಈ ಊರಿನ ಜನರೇ ಎಲ್ಲ ಗೆಲ್ಸಿರೋದು. ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಗೆಲ್ಸಿರೋ, ಬಟ್ ಇವ್ರ ನಿರೀಕ್ಷೆ ಅಷ್ಟು ಆಸಕ್ತಿ ಇದೆ, ಇವ್ರ ನಿರೀಕ್ಷೆ ಅಷ್ಟು ಮಾಡೋಕ್ಕಾಗಿಲ್ಲ, ಸಪೋರ್ಟ್ ಸಿಕ್ಕಿಲ್ಲ, ಆಗಿಲ್ಲ, ಮಾಡಿಲ್ಲ. ನಿಜವಾಗಿ ಅದರಲ್ಲಿ ಒಂಥರ ನಾವು ಓಪನ್ ಆಗಿ ಹೇಳ್ಬೇಕಂದ್ರೆ ಸೋತಿದ್ದೀವಿ ಅಂತಾನೆ ಅಷ್ಟೇ. ಬ್ರದರ್ ಹೆಂಗ್ ಬದುಕೋದು? ಸಮಸ್ಯೆ ಇದೆ ನೋಡು, ನೀನು ತಂದಿದ್ಯಲ್ಲ ಸರ್. ಇಷ್ಟು ವರ್ಷ ಆದಮೇಲೂ ಕೂಡ ನಾವಿಲ್ಲಿ ತುಂಬ ಗೊತ್ತಿರೋರು ಇದ್ದೀವಿ, ಹೇಗೆ ನಡೆಯುತ್ತೆ ಏನು ಅಂತ. ಇಲ್ಲಿನ ಮಕ್ಕಳೆಲ್ಲ ಬೆಂಗಳೂರಲ್ಲೆಲ್ಲ ಇದ್ದಾರೆ, ಅವರಿಗೆಲ್ಲ ಗೊತ್ತು. ನಾವೇನು ಪ್ರಯತ್ನ ಮಾಡಿಲ್ವ ಅಂದರೆ ಮಾಡಿದ್ದೀವಿ. ಇದು 2018ರಲ್ಲಿ ಕಂಪ್ಲೇಂಟ್ ಮಾಡಿದ್ದು ಮೋದಿಗೆ. ಬಂದರು, ಜಿಲ್ಲಾ ಪಂಚಾಯತಿಗೆ ಲೆಟರ್ ಕಳಿಸಿದ್ರು, ಅವ್ರು ಬಂದು ಸರ್ವೆ ಮಾಡ್ಕೊಂಡು ಹೋದರು. ನಾವು ಕಂಪ್ಲೇಂಟ್ ಮಾಡಿದ್ರೆ ಒಂದು 3-4 ಪೋಸ್ಟಲ್ಲಿ ಲೆಟರ್ ಬರುತ್ತೆ ನಮಗೆ, ಬಟ್ ಸೊಲ್ಯೂಷನ್ ಸಿಗೋಲ್ಲ. 1.5 ಕೋಟಿ ಬೇಕಾಗತ್ತೆ ಅಂದರು. ಆಮೇಲೆ ಡಿಸ್ಪೋಸ್ ಮಾಡಿದ್ರು, ಕ್ಲೋಸ್ ಅಂದರೆ ಕೇಸ್ ಡಿಸ್ಪೋಸ್ ಮಾಡಿದ್ರು. ಆಮೇಲೆ CP ಗ್ರಾಮ್ಸ್ ನಿಮಗೆ ಗೊತ್ತಿರ್ಬೋದು, ಅದರಲ್ಲಿ ಮತ್ತೆ ನಾನು ಫಾಲೋ ಅಪ್ ಮಾಡಿದೆ. ಅದು ಕೂಡ ಮತ್ತೆ ಜಿಲ್ಲಾ ಪಂಚಾಯತಿಗೆ ಕಳಿಸ್ತಾರೆ. ಅವರು ನಮ್ಮ ಹತ್ರ ಈಗ ಫಂಡ್ ಇಲ್ಲ, ಸೊ ಇದನ್ನು ಡಿಸ್ಪೋಸ್ ಮಾಡ್ತಿದ್ದೀವಿ ಅಂತಾರೆ. ಟವರ್ ಅಲ್ಲಿ ಓನ್ಲಿ ಕೇಬಲ್ ಹಾಕಿದ್ದಾರೆ, ಇನ್ನೂ ಟವರ್ ಆಗಿಲ್ಲ. ಅದು ಹಾಕಿ ಎರಡು ವರ್ಷ ಆಗ್ತಾ ಬಂತು, ಇನ್ನೂ ಏನೂ ಆಗಿಲ್ಲ. ಸೊ ಅದಕ್ಕೂ ಕೂಡ ಎಲ್ಲದಕ್ಕೂ ನಮಗೆ CP ಗ್ರಾಮ್ಸಲ್ಲಿ ಕಂಪ್ಲೇಂಟ್ ಮಾಡ್ಬೋದು, ಮಾಡಿದ್ದೀವಿ ಕೂಡ. ಆನ್ ಬಿಹಾಫ್ ಆಫ್ ವಿಲೇಜ್ ನಾನು ಮಾಡಿದ್ದೀನಿ. ಸೊ ಫಸ್ಟ್ ಏನಂದರು, ಬ್ರಾಹ್ಮಣ ತೆರವೆಲ್ಲಿ ಒಂದು ಟವರ್ ಆಗ್ತಿದೆ, ಅದಾದಮೇಲೆ ಇಲ್ಲಿ ಮಾಡ್ತೀವಿ ಅಂತ ಕೇಸ್ ಡಿಸ್ಪೋಸ್ ಮಾಡಿದ್ರು. ಮತ್ತೆ ಕಂಪ್ಲೇಂಟ್ ಮಾಡಿದೆ. ಮತ್ತೆ DOT ಅವರು, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅವರು ಮತ್ತೆ ಕಾಲ್ ಮಾಡಿ, ಸರ್ ಇನ್ನೊಂದು 3 ತಿಂಗಳಲ್ಲಿ ಆಗತ್ತೆ ಅಂದರು. ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಏನಾದರೂ ಒಂದು ಹೇಳ್ತಾರೆ, ಫಂಡ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತಾರೆ, ಬಿಟ್ಟರೆ ಸೊಲ್ಯೂಷನ್ ಇಲ್ಲ. ಯಾರು ಅಕೌಂಟಬಿಲಿಟಿ ತೊಗೊಳಕ್ಕೆ ರೆಡಿನೇ ಇಲ್ಲ, ಬಿಲ್ಕುಲ್ ರೆಡಿ ಇಲ್ಲ. ನಾವು ಅಷ್ಟು ಜನ, ಇವತ್ತು ಜನ ಕಮ್ಮಿ ಇದ್ದೀವಿ, ಯಾಕಂದರೆ ಇದು 3 ಗಂಟೆ ಮೇಲೆ ಕೆಲಸಕ್ಕೆ ಹೋಗಿದ್ದಾರೆ ಜನ, ಸೊ ಕಮ್ಮಿ ಇದ್ದೀವಿ. ಅಷ್ಟು ಜನ ಸೇರಿದಾಗಲೂ, ಎಲ್ಲ ಪಾರ್ಟಿಯವರು ಬಂದಾಗಲೂ ಕೂಡ ನಾವು ಎಲೆಕ್ಷನ್ ಬಹಿಷ್ಕಾರ ಮಾಡಿದಾಗ ಎಲ್ಲ ಪಾರ್ಟಿಯವರು, ಒಂದು ಪಾರ್ಟಿ ಅಲ್ಲ, ಎಲ್ಲ ಪಾರ್ಟಿಯವರು ಹೇಳಿದ್ದೀವಿ, ಈ ಸಲ ವಿನ್ ಮಾಡಿಸಿದ್ರಲ್ಲ, ವೋಟ್ ಹಾಕಿದ್ರೆ ನಿಮಗೆ ರೋಡ್ ಮಾಡಿಕೊಡ್ತೀವಿ ಅಂತಲೇ ಹೇಳಿದ್ದೀವಿ. ಎಲ್ಲಿ ಮಾಡಿಕೊಟ್ರು? ಆ ದಿನ ನಾನು ಕೇಳಿದ್ದೆ, ಏನು ಗ್ಯಾರಂಟಿ ಇದಕ್ಕೆ ಅಂತ. ಅದಕ್ಕೆ ಅವರು, ಏನಪ್ಪ ನಾವು ಕಳ್ಳರ ಥರ ಕಾಣ್ತೀವ, ನಮ್ಮ ಮೇಲೆ ನಂಬಿಕೆ ಇಲ್ವಾ ಅಂದಿದ್ರು. ನಾನು ಅವತ್ತು ಯಾಕೆ ಕೇಳಿರ್ಬೋದು, ಇನ್ನೂ ಮಾಡಿಲ್ಲ. ಸೊ ಅವ್ರ ಮೇಲಿರೋ ನಂಬಿಕೆನೇ ಇವಾಗ ನಮ್ಗೆ ಹೋಗಿಬಿಟ್ಟಿದೆ. ಇವಾಗ ನೋಡಿ, ನಾವು ಆ ಪಕ್ಷ ಈ ಪಕ್ಷ ಅಂತಲ್ಲ, ಯಾವ ಪಕ್ಷ ಇದ್ದರೂ ಕೂಡ ಇಲ್ಲಿ ಜನರಿಗೆ ನೆಮ್ಮದಿ ಇಲ್ಲ, ಯಾರು ಬಂದರೂ ಕೂಡ ನೆಮ್ಮದಿ ಇಲ್ಲ. ಇದು ಇರತ್ತೆ ಅಂತ ಬರತ್ತೆ ಅಂತ ಕೂಡ ನಮ್ಮ ಮನಸ್ಸಲ್ಲಿ ಇಲ್ಲ, ಭರವಸೆನೂ ಇಲ್ಲ. ಇದೊಂದು ಕೊನೆ ಹೋಪು. ಇವಾಗ ನೀವು ಬಂದಿದ್ದೀರಾ, ಪ್ರೋಗ್ರಾಮ್ ಎಲ್ಲ ಆಗ್ತಿದೆ. ಸೊ ನೆಕ್ಸ್ಟ್ ಇದು ಏನು ಅಕೌಂಟಬಿಲಿಟಿ ಯಾರು ತಗೋತಾರೆ, ಅದು ನಮಗೆ ಆನ್ಸರ್ ಬೇಕಾಗತ್ತೆ. ಇವಾಗ ನೀವು ಅಪ್ರೋಚ್ ಮಾಡಿದ್ರು ಕೂಡ, ನೀವು ಯಾರಿಗೆ ಅಪ್ರೋಚ್ ಮಾಡಿದ್ರು ಕೂಡ ಅವರು ಕೂಡ ಹೇಳ್ತಾರೆ, ಮಾಡ್ತೀವಪ್ಪ, ಫಂಡ್ ಇಲ್ಲ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಅದರಿಂದ ಏನೂ ಯೂಸ್ ಇಲ್ಲ. ಯೂಸ್ ನಮ್ಗೆ ಯಾವಾಗ ಏನಾದರೂ ರೆಸಲ್ಯೂಷನ್ ಸಿಕ್ಕಿದ್ರೆ ಮಾತ್ರ, ಅದು ಈ ಪ್ರೋಗ್ರಾಮಿಂದ ಸಿಕ್ಕಿದ್ರೆ ನಾವು ನಿಮಗೆ ಈ ನ್ಯೂಸ್ ಚಾನಲಿಗೆ ರಣಿಯಾಗಿರ್ತೀವಿ ಅಷ್ಟೇ. ಈ ಗ್ರಾಮಸ್ಥರ ಮಾತು ನೋಡುವ ಕಣ್ಣುಗಳಿಗೆ ರಸದೌತಣ ನೀಡುವಂಥ ಈ ಊರಿನ ಜನರ ಬದುಕು ಮಾತ್ರ ನರಕಯಾತನೆ. ಪ್ರತಿದಿನ ಪರದಾಟ, ಆತಂಕ, ಮುಂದೇನಾಗುತ್ತೋ, ಮುಂದಿನ ಕ್ಷಣ ಏನಾಗುತ್ತೋ ಅನ್ನುವಂಥ ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಪಕ್ಕದಲ್ಲಿರುವಂಥ ಕಾಡುಗಳಿಂದ ಕಾಡು ಪ್ರಾಣಿಗಳ ಭೀತಿ, ಓಡಾಡೋದಕ್ಕೆ ಸರಿಯಾದ ರಸ್ತೆ ಇಲ್ಲ, ಫೋನ್ ಸಂಪರ್ಕ ಪಡೆಯೋದಕ್ಕೆ ನೆಟ್ವರ್ಕ್ ಇಲ್ಲ, ಸರಿಯಾಗಿರುವಂಥ ಮೂಲಭೂತ ಸೌಕರ್ಯಗಳಿಲ್ಲ. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮನ್ನು ಜನಪ್ರತಿನಿಧಿಗಳು ಕೈ ಬಿಟ್ಟಿದ್ದಾರೆ, ಸರ್ಕಾರಗಳು ಕೈ ಬಿಟ್ಟಿದೆ, ಅಧಿಕಾರಿಗಳು ಕೈ ಬಿಟ್ಟಿದ್ದಾರೆ. ಮುಂದೇನು ಅನ್ನೋದು ಗೊತ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಪ್ರತಿದಿನ ಈ ಗ್ರಾಮಸ್ಥರು ಬದುಕ್ತಾ ಇರುವಂಥದ್ದು.